ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯಿತು. ಇವಾಗ ಸ್ವಲ್ಪ ನಾನು ಹುಬ್ಬಳ್ಳಿ ಮಾರ್ಕೆಟಿಗೆ ಹೋಗ್ತಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ನನ್ನ ಜರ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಹುಬ್ಳಿ ರೀಚ್ ಆಗಿ ಒಂದು 30 ಮಿನಿಟ್ಸ್ ಆಗ್ತೈತೆ. ಇವಾಗ ನಾವು ಪಂಚನಶ್ರೀ ನಗರ ಹತ್ರದಲ್ಲೇ ಇದ್ದೇವೆ. ಇವಾಗ ಜಸ್ಟ್ ನಾವು ನಿಯರ್ ಟು ನವನಗರ ಬಂದ್ವಿ. ನಾನು ಇವಾಗ ನಿಯರ್ ಟು ಮೇನ್ ರೋಡ್ ಹತ್ರ ಇದ್ದೇನೆ. ನಾವು ನಿಯರ್ ಟು ಆಟೋ ಸ್ಟ್ಯಾಂಡಲ್ಲಿದ್ದೇವೆ ನವನಗರದ. ನಾವಿವಾಗ ಹುಬ್ಬಳ್ಳಿ ಧಾರವಾಡ ಮೇನ್ ರೋಡ್ ಕನೆಕ್ಟ್ ಆದ್ವಿ. ಇವಾಗ APMC ಮಾರುಕಟ್ಟೆ ಅಂತ ಇದ್ದಾವೆ. ಇವಾಗ ನಾನು ನಿಯರ್ ಟು ಬರಿಕೊಪ್ಪ ಇದ್ದೇನೆ. APMC ಮಾರ್ಕೆಟಲ್ಲಿ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಇತ್ತು, ಸ್ಟಾರ್ಟ್ ಆಗಿದೆ ಇವತ್ತು. ಇವಾಗ ಇನ್ನೂ ಸ್ಟಾಲ್ ಹಾಕ್ತಿದ್ದಾರೆ ಅಲ್ಲೇ. ಇವಾಗ ನಾವು ನಿಯರ್ ನವೀನ್ ಇದ್ದೇವೆ. ಇವಾಗ ನಾವು ಶ್ರೀನಗರ ಕ್ರಾಸ್ ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಇನ್ನೂ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದ್ದಾರೆ. ನಾವು ಇವಾಗ ನಿಯರ್ ಟು ಇಂಟರ್ ಕ್ರಾಸ್ ಇದ್ದೇವೆ. ಬೈಕ್ ಸ್ವಲ್ಪ ಚೈನ್ ಸೌಂಡ್ ಬರ್ತಾ ಇದೆ. ಮೇ ಬಿ ಹುಬ್ಬಳ್ಳಿಗೆ ಹೋಗ್ಬೋದು, ಕ್ಯಾನ್ಸಲ್ ಆಗುತ್ತೆ ಅನ್ಕೊಳ್ತೇನೆ. ಇಲ್ಲೆಲ್ಲ ಗ್ಯಾರೇಜ್ ಹಾಕೊಂಡು ಮೊದಲು ಭಾಳ ಸೌಂಡ್ ಬರತ್ತೈತೆ ಬೈಕ್. ನಮ್ಮ ನವನಗರದಲ್ಲೇ ತುಂಬ ಗ್ಯಾರೇಜ್ ಇತ್ತು.
ಅವಾಗ ಗೊತ್ತಾಗಿಲ್ಲ. ಇಲ್ಲಿ ಯಾವ ಗ್ಯಾರೇಜ್ ಚೆನ್ನಾಗಿದೆ ನೋಡೋಣಂತೆ. ಇಲ್ಲೇ ನೋಡೋಣ ಯಾವುದಾದ್ರೂ ಗ್ಯಾರೇಜ್ ಚೆನ್ನಾಗಿದ್ದೇನೆ ಅಂತ. ಇದು ಇಲ್ಲೇ ಹಾಕೋಣಂತ, ಇಲ್ಲಾಂದ್ರೆ ಮತ್ತೆ ಫ್ರೆಂಡ್ಸ್ ಪ್ರಾಫಿಟ್ ಹೋದ್ರೆ ಕಷ್ಟ ಆಗುತ್ತೆ. ಗಾಡಿನ ಸರ್ವಿಸಿಗೆ ಬಿಟ್ಟಾಯ್ತಾ, ಇವಾಗ ಹೋಗೋಣ. ಇವಾಗ ಬಸ್ ತೊಗೊಂಡು ಮನೆಗೆ ಹೋಗೋಣಂತೆ, ಯಾಕಂದರೆ ಬೈಕ್ ಸರ್ವಿಸಿಗೆ ಬಿಟ್ಟಾಯ್ತಾ. ನಾವಿವಾಗ BV ಕಾಲೇಜ್ ಅಪೋಸಿಟ್ ಇದ್ದೇವೆ. ಬಸ್ ಸಂಬಂಧ ವೇಟ್ ಮಾಡತ್ತೇನೆ. ಜಸ್ಟ್ ಮಿಸ್ ಆಯ್ತು ನಮ್ಮ ಬಸ್. ನಾನಿವಾಗ ಬೈಕನ್ನು ಸರ್ವಿಸಿಗೆ ಬಿಟ್ಟು ಬಸ್ ತೊಗೊಂಡು ಮನೆ ಹೋಗ್ತಿದ್ದೇನೆ. ಬೈಕ್ ಪ್ರಾಬ್ಲಮ್ ಆಯಿತು ಸಂಬಂಧ ಹುಬ್ಳಿ ಹೋಗೋದು ಕ್ಯಾನ್ಸಲ್ ಆಗ್ತಾ ಇವತ್ತು. ಸೊ ನಾವು ಜಸ್ಟ್ ಬೈರಿಕೊಪ್ಪ ಸ್ಟಾಪಲ್ಲಿದ್ದೇವೆ. ಸೊ ಈಗ ಮನೆಗೆ ಹೋಗ್ಬೇಕು. ಬಿಸಿಲು ಹ್ಯಾವಿ ಬಿಸಿಲೈತೆ. APMC ರೀಚ್ ಆದ್ರೆ ನಾವು ಇವಾಗ ಮೊಬೈಲ್ ಸ್ಟಾಪಲ್ಲಿದ್ದೇವೆ. ಬಸ್ ಇವಾಗ ನೋಡೋಕೆ ಬಂತ. ಇನ್ನೇನು ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಇವಾಗ. ಅಂತ ಬಸ್ ಸ್ಟಾಪ್ ಅಂತ ಹೇಳ್ಕೊಳ್ತೇನೆ ನಾನು ಇವಾಗೆಲ್ಲ. ಇವಾಗ ಬಸ್ ನೋಡೋಕೆ ಅಂತ ಹೇಳ್ಕೊಂಡೆ ಇವಾಗ ನಾನು ಮನೆಗೆ ಹೋಗ್ಬಿಡ್ತಿದ್ದೇನೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಆಲ್ಮೋಸ್ಟ್ ಅಲ್ಲ ನಿಯರ್ ಟು ಮನೆ ಇದ್ದೇನೆ. ಇನ್ನೊಂದು 10 ಮಿನಿಟ್ಸ್ ಒಳಗಡೆ ನಮ್ಮ ಮನೆ ರೀಚ್ ಆಗ್ತೇನೆ. ಮನೆ ರೀಚ್ ಆಗಿ ಇನ್ನೊಂದು 5 ಮಿನಿಟ್ಸ್ ಆಗ್ತೈತೆ. ಜಸ್ಟ್ ಮನೆ ರೀಚ್ ಆದ. ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ. ಆ್ಯಕ್ಚುಲಿ ಹುಬ್ಳಿ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಬೈಕ್ ಸ್ವಲ್ಪ ಸಮಸ್ಯೆ ಆಯಿತಾ. ಅದಕ್ಕೋಸ್ಕರ ನಾನು ಹುಬ್ಳಿ ಹೋಗೋದು ಇವತ್ತು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದಾದ್ಮೇಲೆ ಇವಾಗ ಮನೆಗೆ ಬಂದಾಯ್ತಾ. ಮನೆಗೆ ಬಂದಾದ್ಮೇಲೆ ಸ್ವಲ್ಪ ಎಡಿಟಿಂಗ್ ವರ್ಕ್ ಪೆಂಡಿಂಗ್ ಇತ್ತು. ಎಡಿಟಿಂಗ್ ವರ್ಕ್ನೂ ಕಂಪ್ಲೀಟ್ ಆಯಿತಾ. ಇವಾಗ ಲಂಚ್ ಟೈಮ್. ಇವಾಗ ಊಟಕ್ಕೆ ಹೋಗ್ತೀನಿ. ಊಟಕ್ಕೆ ಹೋಗಿ ಬಂದಾದಮೇಲೆ ಸ್ವಲ್ಪ ವರ್ಕ್ ಇದೆ, ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಮಾಡಿದ ಆದಮೇಲೆ ಮತ್ತು ಬೈಕ್ ರಿಟರ್ನ್ ತೊಗೊಂಬರಕ್ಕೆ ಹೋಗ್ಬೇಕು. ರೆಡಿಯಾಗಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಊಟಕ್ಕೆ ಹೊರಡ್ತೀನಿ. ಇವಾಗ ಜಸ್ಟ್ ಊಟ ಆಯಿತಾ. ಇವಾಗಿನ್ನೂ ಸ್ವಲ್ಪ ವರ್ಕ್ ಇದೆ, ಎಡಿಟಿಂಗ್ ವರ್ಕ್. ಅದನ್ನ ಎಡಿಟಿಂಗ್ ವರ್ಕ್ ಕಂಟಿನ್ಯೂ ಮಾಡೋಣ. ಇವಾಗ ಸ್ವಲ್ಪ ವಿಂಡೋಸ್ ಮೂವಿ ಮೇಕರ್ ಮೇಲೆ ಯಾವ ಥರ ವರ್ಕ್ ಮಾಡೋದು ಅಂತ ಸ್ವಲ್ಪ ಚೆಕ್ ಮಾಡೋಣ.
ಕಳಿಸಿಕೊಡುತ್ತೇನೆ ನಾನು. ಇವಾಗ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರಲ್ಲಿ ಸ್ವಲ್ಪ ಕೆಲವೊಂದು ಫೀಚರ್ನ ಅಪ್ಸ್ಕಿಲ್ ಮಾಡ್ಕೊಳ್ಳೋಣ. ಅದು ಹೆಂಗೆ ಮಾಡಬೇಕಾ, ಹೆಂಗೆ ಯೂಸ್ ಮಾಡಬೇಕಾ ಅನ್ನೋದನ್ನು ಯೂಟ್ಯೂಬಲ್ಲಿ ಕಲಿಯೋಣ. ಇವಾಗ ಸ್ವಲ್ಪ ವರ್ಕ್ ಮಾಡ್ತೀನಿ ಅದರ ಮೇಲೆ. ಇವಾಗ पे दिया गया इस तरह वीडियो को रोटेट करना चाहते हैं तो वो भी है यहाँ पे सेट मोड। ಇವತ್ತು ನನ್ನ ವಿಡಿಯೋ ಎಡಿಟಿಂಗ್ ಹೊಸ ಟೂಲ್ಸ್ ಬಗ್ಗೆ ನಾನು ಸ್ಟಡಿ ಮಾಡುತ್ತಿದ್ದೆ. ಸ್ವಲ್ಪ ವರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದೇ ಬಟ್ ಟ್ರೈಡ್ ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ಇನ್ನೂ ಇಂಪ್ರೂವೈಸೇಷನ್ ಆಗಬೇಕಾ ನೋಡ್ತೀನಿ. ಎಷ್ಟು ಇಂಪ್ರೂವೈಸೇಷನ್ ಆಕೈತಿ ಡೆಫಿನೆಟ್ಲಿ ಮಾಡ್ತೀನಿ, ನೋಡೋಣ. ನಾನು ವಿಡಿಯೋ ಶೂಟ್ ಮಾಡಿದ್ದನ್ನು ನಾನು ಡೆಸ್ಕ್ಟಾಪಲ್ಲಿ ಎಡಿಟಿಂಗ್ ಮಾಡೋಕ್ಕೆ ಟ್ರೈ ಮಾಡುತ್ತೀನಿ. ಹೊಸ ಫೀಚರ್ಸ್, ಹೊಸ ಅಪ್ಲಿಕೇಶನ್ಸ್ ಯೂಸ್ ಮಾಡಿಕೊಂಡೆ. ಬಟ್ ನನಗೂ ಫಸ್ಟ್ ಟೈಮ್ ಖುಷಿ ಅನ್ಸೋದೈತಿ, ಬಟ್ ಟೈಮ್ ತೊಗೊಳತೈತೆ. ಬಟ್ ಟ್ರೈ ಮಾಡ್ತಿದ್ದೀನಿ, ನೋಡೋಣ ಅಂತ ಯಾವ ಥರ ಬರುತ್ತೈತಿ ವಿಡಿಯೋ ಅನ್ನೋದನ್ನು. ಕಂಟಿನ್ಯೂ ವರ್ಕ್ ಮಾಡಿ ಸಾಕಾಯ್ತಾ. ಇವಾಗ ಸ್ವಲ್ಪ ಹೊರಡೆ ಹೋಗೋಂದ. ಅದಾದಮೇಲೆ ಇನ್ನೂ ಸ್ವಲ್ಪ ಎಡಿಟಿಂಗ್ ವರ್ಕ್ ಪೆಂಡಿಂಗ್ ಐತೆ, ಅದನ್ನು ವರ್ಕ್ ಮಾಡ್ತೀನಿ. ವರ್ಕ್ ಮಾಡಿದಾದ್ಮೇಲೆ ಬೈಕ್ ರೆಡಿ ಆಗೈತೆ, ನಾನು ಚೆಕ್ ಮಾಡಬೇಕಾ, ಫೋನ್ ಮಾಡಿ ಕೇಳ್ತೀನಿ. ಅದರೊಳಗೆ ಬೈಕ್ ರೆಡಿ ಆಗಿದ್ರೆ ಬೈಕ್ ತೊಗೊಂಬರೋಣ. ಹಾಗಿದ್ರೆ ಸ್ವಲ್ಪ ಇವಾಗ ಹೊರಗಡೆ ಹೋಗ್ಬಿಡ್ತೀನಿ. ಇವಾಗ ಫೈಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತಾ. ಅದಾದಮೇಲೆ ಆ್ಯನಿಮೇಷನ್ ಯಾವ ಥರ ಮಾಡೋದು ಒಂದ್ಸಲ ಚೆಕ್ ಮಾಡೋಣ. ಅದ್ರ ಮೇಲೆ ವರ್ಕ್ ಮಾಡೋಣ. ಇವಾಗ ಟೈಮ್ ಬಂದು 4:51 ಆಗಿದೆ. ಸ್ವಲ್ಪ ಟೀ ಕುಡ್ಕೊಂಬರೋಣ. ಟೀ ಕುಡ್ಕೊಂಬಂದು ಮತ್ತೆ ವರ್ಕ್ ಕಂಟಿನ್ಯೂ ಮಾಡೋಣ. ಓಕೆ ಸರಿ, ರೆಡಿ ಆಗಿದೆ ಸರ್ ಬೈಕ. ಸರಿ ಸರ್, ಕಲೆಕ್ಟ್ ಮಾಡ್ಕೋತೀನಿ. ಬೈಕ್ ರೆಡಿ ಆಗಿದೆ ಅಂತೆ. ಇವಾಗ ಬೈಕ್ ಕಲೆಕ್ಟ್ ಮಾಡ್ಕೊಂಬೋಣ. ನಾನು ಇವಾಗ ARTS ಬಸ್ ಸ್ಟಾಪಿಗೆ ಬಂದೆ. ಬೈಕ್ ರೆಡಿ ಆಗಿದೆ ಅಂತೆ. ಬೈಕ್ ತೊಗೊಂಬರಕ್ಕೆ ಹೋಗ್ಬೇಕಾ. ಇನ್ನೂ ಸ್ವಲ್ಪ ಹೊತ್ತು ಲೇಟ್ ಆತಂತಂದ್ರೆ ಕ್ಲೋಸ್ ಆಗ್ತೈತೆ. ಅಂಕಲ್ ಲಿಫ್ಟ್ ಕೊಟ್ರೆ ಪಾಪ, ತುಂಬ ಧನ್ಯವಾದಗಳು ಹೇಳೋಣ ಅವರಿಗೆ. ಇಲ್ಲಾಂದ್ರೆ ಬಸ್ಸೇ ಬರಲಿಲ್ಲ ಮಾರೆ. ಇವಾಗ ಕೆಳಗಡೆ ಹೋಗೋಣ. ಕೆಳಗಡೆ ಹೋಗಿ ಬಸ್ ಸ್ಟಾಪ್ ಟಿಕೆಟ್ ತಗೊಳ್ಳೋಣ. ನಾವು ಇವಾಗ ARTS ಬಸ್ ಸ್ಟಾಪಿಗೆ ಬಂದಿವೆ. ಎಲ್ಲರೂ ಆಫೀಸಿಂದ ಮನೆ ಬರತ್ತಾರ. ಎಷ್ಟು ಫ್ರೆಶ್ ಇದೆ ನೋಡತ್ತೀರಿ ನೀವು. ಮೇಡಮ್, ಒಂದು BB ಕಾಲೇಜ್ ನವೀನ BB ಕಾಲೇಜ್ 15 ರೂಪಾಯಿ ಐತೆ. ಟಿಕೆಟ್ ತೊಗೊಂಡು ಹೋಗೋಣ. ಇವಾಗ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರೆ ಭಾಳ ಖುಷಿ ಆಯ್ತಾ. ಓಕೆನಾ. ನವನಗರದಿಂದ BB ಕಾಲೇಜ್ 15 ರೂಪಾಯಿ ಐತೆ. ಇವಾಗ ಬಸ್ ಸಂಬಂಧ ವೇಟ್ ಮಾಡೋಣ. ಬಸ್ ಇನ್ನೂ ಬಂದಿಲ್ಲ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಸ್ ಬಂತ. ಇವಾಗ ಹೊರಡೋಣ. ಇವಾಗ ನಾವು BB ರೀಚ್ ಆಗ ಒಂದು 20 ಮಿನಿಟ್ಸ್ ಆಗೈತೆ. 20 ಮಿನಿಟ್ಸ್ ಆಗಿಂದ ನಾವು ಬೈಕ್ ತೊಗೊಂಡೆ ಮತ್ತು ಹುಬ್ಳಿ ಹೋಗ್ಬೇಕಾ. ಹುಬ್ಳಿ ಹೋಗಿ ಆಮೇಲೆ ಮುಂದೆ ವಿಚಾರ ಮಾಡೋಣ.
ನಾವು ಇವಾಗ ಎಪಿಎಂಸಿ ಮಾರ್ಕೆಟ್ ಹತ್ರ ಇದ್ದೇವೆ. ನಾವು ಇವಾಗ ಬರಿಕೊಪ್ಪದ ಹತ್ರ ಇದ್ದಾವೆ. ಇವಾಗ ನಾವು ಶ್ರೀನಗರ ಕ್ರಾಸ್ ಹತ್ರ ಬಂದ್ರೆ ಕೆರೆ ಮಾತ್ರ ಗಿಚ್ಚು ಕಾಣತೈತಿ. ಎಲ್ಲರೂ ಬಂದಾರ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಂದಾರ. ನಾವು ಇವಾಗ ಒಂದು ಕ್ರಾಸ್ ಹತ್ರ ಇದ್ದೇವೆ. ನೆಕ್ಸ್ಟ್ ಸ್ಟಾಪ್ ಹೋಗಿದ್ದೇವೆ. ನಾನು ಹೇಳ್ಕೊಳ್ತೇನೆ ಇವಾಗ ಸ್ಟಾಪ್ ಹೋಗ್ತೀವಿ ಇವಾಗ. ಇವಾಗ ಬಸ್ ಸ್ಟಾಪ್ ಇಟ್ಕೊಂಡ್ರೆ ಬೈಕ್ ರೆಡಿ ಆಯ್ತಾ. ಇವಾಗ ಹೊಡ್ತಿದ್ದೇವೆ ಇಲ್ಲಿಂದ. ಹೊರಡೋಣ. ಗಾಡಿ ಎಲ್ಲ ಕರೆಕ್ಟ್ ಆಯ್ತಾ? ನಾನು ಇವಾಗ ಹುಬ್ಳಿ ಹೋಗ್ತಿದ್ದೇನೆ. ಒಂದು ಪಾರ್ಸಲ್ ಬಂದಿದೆ. ಪಾರ್ಸಲ್ ತೊಗೊಂಡು ಮತ್ತೆ ರಿಟರ್ನ್ ಮನೆಗೆ ಹೋಗೋಣ. ನಾನು ಇವಾಗ ನ್ಯೂಯಾರ್ಕ್ ಪೋರ್ಟ್ ಇದ್ದೇನೆ. ಹೊಸೂರು ಬಸ್ ಸ್ಟ್ಯಾಂಡಿಂದ ಬಸ್ಗಳೆಲ್ಲ ಬರ್ತಾ ಇದ್ದಾವೆ. ನೀವು ನೋಡ್ತಿದ್ರೆ ನಾವು MMCC ಹಾಸ್ಪಿಟಲ್ ಹತ್ರ ಇದ್ದೇವೆ ಹೊಸೂರಲ್ಲಿ. ಹೊಸೂರು ಕ್ರಾಸಲ್ಲಿದ್ದೇವೆ. ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಇಲ್ಲಿ ಏರ್ಪೋರ್ಟ್ ಕನೆಕ್ಟ್ ಆಗ್ತದೆ.
ಪಾರ್ಸಲ್ ತೊಗೊಂಡಾಯ್ತಾ ಇವಾಗ ಹೊರಡೋಣ ಇಲ್ಲಿಂದ. ನಾವು ನಿಯರ್ ಟು ಹೊಸ ಕ್ರಾಸ್ ಬಂದ್ವಿ. ನಾನು ಕಿಮ್ಸ್ ನೇರಿದ್ದೇನೆ, ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹುಬ್ಬಳ್ಳಿ. ನಾವು ವಿರೋಧತ್ ಭವನ ಹತ್ರ ಇದ್ದೇವೆ. ಚೆನ್ನಾಗಿದೆ ಒಂಥರ ವೆದರ್ ಇವತ್ತು. ಇಲ್ಲ ಸಿಕ್ಕಾಪಟ್ಟೆ ಬಿಸಿ ಇರೋದು, ಸ್ವಲ್ಪ ಬಿಸಿ ಕಡಿಮೆ ಇದೆ. ಸ್ವಲ್ಪ ಯಾಕೋ ಟ್ರಾಫಿಕ್ ಜಾಸ್ತಿ ಇದೆ. ನಾನು ಈಗ ನಿಯರ್ ಟು BB ಕಾಲೇಜ್ ಹತ್ರ ಇದ್ದೇನೆ. ನಿಯರ್ ಟು ಇವಾಗ ಒಂದು ಕ್ರಾಸ್ ಇದೆ. ಇವಾಗ ನಾವು ಸಿದ್ದಪ್ಪಜ್ಜನ ಗುಡಿ ಹತ್ರ ಬಂದ್ವಿ.
ನಾವು ಇವಾಗ ಬೈರಿಕೊಪ್ಪ ಹತ್ರ ಬಂದ್ವಿ. ಅದು ಬೈರಿಕೊಪ್ಪ ಸರ್. ಹಾಂ, ನಾವಿವಾಗ ಶಾಂತಿನಿಕೇತನ ಸ್ಟಾಪ್ ಹತ್ರ ಇದ್ದೇವೆ. ನಾವು ಇವಾಗ ನಿಯರ್ ಟು APMC ಇದ್ದೇವೆ. ನಾವು ಇವಾಗ ನವನಗರದಲ್ಲಿದ್ದೇವೆ. ನಾವಿವಾಗ ನವನಗರದಲ್ಲಿದ್ದೇವೆ. ಒಂದು 5 ಮಿನಿಟ್ಸಲ್ಲಿ ನಾವು ಆ ಮನೆ ರೀಚ್ ಆಗ್ತೇವೆ. ಇವಾಗ ನಾವು ಜಸ್ಟ್ ಮನೆ ರೀಚ್ ಆದ್ರೆ ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.